ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ನಾನು ಈ ದಿನ ಈ ವಿಡಿಯೋದಲ್ಲಿ ಮದರ್ಸ್ ಡೇನ ಅಂದರೆ ನಮ್ಮ ಅಮ್ಮನಿಗೆ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನಾವು ಚಿಕ್ಕವರಿದ್ದಾಗಲಿಂದನೂ ಮದರ್ಸ್ ಡೇ ಅನ್ನೋದೇ ನಮಗೆ ಗೊತ್ತಿರಲಿಲ್ಲ. ದೊಡ್ಡವರಾಯ್ತಾಯ್ತಾ ಅದ್ರ ಬಗ್ಗೆ ತಿಳ್ಕೊಂಡಾಗ ನಮ್ಮಮ್ಮನಿಗೆ ಒಂದು ದಿನನಾದ್ರೂ ಅವರ ದಿನನ ಸೆಲೆಬ್ರೇಷನ್ ಮಾಡಬೇಕು, ಅವ್ರನ್ನ ಖುಷಿಯಾಗಿ ಪ್ರತಿನಿತ್ಯ ಖುಷಿಯಾಗಿರ್ತಾರೆ. ಬಟ್ ಏನಪ್ಪ ಅಂದರೆ ಆ ದಿನ ಅವ್ರಿಗೆ ಏನಾದರೂ ಒಂದು ಗಿಫ್ಟನ್ನು ಕೊಟ್ಟು ಅವ್ರಿಗೆ ಖುಷಿ ಪಡಿಸ್ಬೇಕು ಅನ್ನೋದು ನಮ್ಮದೊಂದು ಆಸೆ ಇರುತ್ತಲ್ವ. ಹಾಗಾಗಿ ನಾವು 3 ಜನ ಏನಾದರೂ ಗಿಫ್ಟ್ ಕೊಡೋಣ ಅಂದ್ಕೊಂಡು ನನ್ನ ತಮ್ಮ ನನಗೆ ಮಾರ್ನಿಂಗ್ ಕಾಲ್ ಮಾಡ್ದೆ. ಸೊ ಅಮ್ಮನಿಗೆ ಚೆನ್ನಾಗಿರೋ ಸೀರೆ ಕೊಡ್ಸೋಣ ದಿವ್ಯ, ನಾನು ಕೊಡಿಸ್ತೀನಿ, ನೀನು ಬಂದು ಸೆಲೆಕ್ಟ್ ಮಾಡು ಅಂತ ಹೇಳ್ದೆ. ಅವನಿಗಂತೂ ನಾವೆಷ್ಟು ನಮ್ಮ ಅಮ್ಮನ ಇಷ್ಟಪಡ್ತೀವೋ ಅಷ್ಟು ತುಂಬ ಇಷ್ಟಪಡ್ತಾನೆ. ಅವನು ವರ್ಷನೂ ಅಮ್ಮನಿಗೆ ಅಂದರೆ ಅವನು ಒಂದು ಸ್ವಲ್ಪ ದೊಡ್ಡವನಾದಮೇಲೆ ಏನಾದ್ರೂ ಗಿಫ್ಟ್ ಕೊಡ್ತಾನೆ ಇರ್ತಾನೆ ಅಮ್ಮನಿಗೆ. ಸದ್ಯಕ್ಕಂತೂ ಅಮ್ಮನ ಕಂಡ್ರೆ ತುಂಬಾ ಇಷ್ಟಪಡ್ತಾನೆ. ಹಾಗಾಗಿ ಈ ಸಾರಿ ಅಮ್ಮನಿಗೆ ಯಾವುದಾದ್ರೂ ಚೆನ್ನಾಗಿರೋ ಸೀರೆ ಕೊಡ್ಸೋಣ ಅಂದ್ಕೊಂಡು ಮಂಡ್ಯ ಕರೆದಿದ್ದೆ. ಸೊ ನಾನು ಬಂದಿದ್ದೆ. ಇಲ್ಲಿ ನೀಲ್ಕಮಲ್ ಅನ್ನೋ ಒಂದು ಅಂಗಡಿ ಇದೆ, ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಸೀರೆ ಕ್ವಾಲಿಟಿ. ಹಾಗಾಗಿ ರೇಷ್ಮೆ ಸೀರೆ ಕೊಡ್ಸೋಣ ದಿವ್ಯಾ ಅಂತ ಇಲ್ಲಿ ನೋಡ್ತಾ ಇದ್ದೀವಿ. ನೋಡಿ, ಕಲರ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಫೈನಲಿ ಅಮ್ಮನಿಗೆ ಡಬಲ್ ಸೈಡ್ ಇರೋದು ಪಿಂಕ್ ಕಲರ್ ಸೀರೆ ಇರಲಿಲ್ಲ. ಸೊ ಹಾಗಾಗಿ ನಾನು ಅವನಿಬ್ಬರು ಕೂಡ ಸೆಲೆಕ್ಟ್ ಮಾಡಿದ್ವಿ. ನೋಡಿ, ಸೊ ತುಂಬಾ ಚೆನ್ನಾಗಿದೆ ಅಲ್ವಾ. ಆದರೆ ಸೀರೆ ಅಂತೂ ತುಂಬ ವೆಯ್ಟ್ ಇದೆ, ಆದರೂ ಇರಲಿ ಫಂಕ್ಷನ್ಗಾಗುತ್ತೆ. ನಾನು ಮೊದಲೊಂದೇ ಸುಮ್ಮನೆ ಕಡಿಮೆದು ಕೊಡಿಸು, ಯಾಕಂದರೆ ಇನ್ನೊಂದು ವರ್ಷಕ್ಕೆಲ್ಲ ನನ್ನ ತಮ್ಮನ ಮದುವೆ ಮಾಡ್ತೀವಲ್ವ, ಆ ಟೈಮ್ಗೂ ತೊಗೋಬೇಕು. ಸುಮ್ಮನೆ ಸೀರೆಗೆಲ್ಲ ದುಬಾರಿ ಖರ್ಚು ಮಾಡೋದು ಬೇಡ ಅಂತ ಒಂದು ಅಡ್ವೈಸ್ ಕೊಟ್ಟೆ. ಆದರೆ ನನ್ನ ತಮ್ಮ ಇಲ್ಲ ಅಮ್ಮಂಗೆ ಚೆನ್ನಾಗಿರೋ ಸೀರೆ ಕೊಡಿಸ್ಬೇಕು ಅಂತೇಳಿ ಸೆಲೆಕ್ಟ್ ಮಾಡ್ದೆ. ಮತ್ತು ನನ್ನ ತಮ್ಮನ ಫ್ರೆಂಡು ಕೂಡ ಬಂದಿದ್ದ, ಅವನು ಕೂಡ ಅವ್ರ ಅಮ್ಮಂಗೆ ಒಂದು ಸೀರೆ ತಗೊಂಡ. ನೋಡಿ ಎಷ್ಟು ಚೆನ್ನಾಗಿದೆ ಈ ಸೀರೆ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಸೊ ಅವರಮ್ಮನ ನಾನು ನೋಡಿದ್ದೆ, ಹಾಗಾಗಿ ಅವ್ರ ಮುಖಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಇದನ್ನು ನಾವೇ ಸೆಲೆಕ್ಟ್ ಮಾಡಿ ಈಗ 2 ಸೀರೆನೂ ಸೆಲೆಕ್ಟ್ ಮಾಡ್ಕೊಂಡು ಈಗ ಹೊರಡ್ತಾ ಇದ್ದೀವಿ. ಫೈನಲಿ ಈಗ ನನ್ನ ತಂಗಿ ನಮ್ಮ ಅಮ್ಮನಿಗೆ ಕಾಲ್ ಚೈನ್ ಕೊಡಿಸ್ತೀನಿ, ನಾನು ಆಲ್ರೆಡಿ ಡಿಸೈಡ್ ಆಗಿದ್ದೀನಿ ಅಂತ ಹೇಳಿದ್ಲು. ನನ್ನ ತಾಟಲ್ಲಿ ಇದ್ದಿದ್ದು ಕಾಲ್ ಚೈನ್ ಕೊಡಿಸ್ಬೇಕು ಅಮ್ಮನಿಗೆ ಅಂತೇಳಿ. ನಾನು ಅವಳ ಜೊತೆ ಶೇರ್ ಮಾಡಿಕೊಂಡೆ ಅಮ್ಮನಿಗೆ ಕಾಲ್ ಚೈನ್ ಕೊಡಿಸ್ತೀನಿ ಅಂತ. ಅವಳು ಆಗೋದೇ ಇಲ್ಲ, ನಾನು ಆಲ್ರೆಡಿ ತಂದುಬಿಟ್ಟಿದ್ದೀನಿ ಅಂತ ಹೇಳಿದ್ಲು. ಸೊ ಈಗ ನಾನು ತೊಗೊಟ್ರೆ 2 ಜೊತೆ ಕಾಲ್ ಚೈನ್ ಏನಕ್ಕೆ ಯೂಸ್ ಮಾಡೋದು ಅಮ್ಮ ಅಂಥೇಳಿ ಮನೇಲಿ ಅಮ್ಮನ ಮನೇಲಿ ಕಾಮಾಕ್ಷಿ ದೀಪ ಇರಲಿಲ್ಲ. ನಾನು ಐಡಿಯಾ ಮಾಡಿದೆ, ಒಂದು ಸಣ್ಣ ಕಾಮಾಕ್ಷಿ ದೀಪ ಕೊಡ್ಸೋಣ, ಮನೇಲಿ ದೀಪ ಹಚ್ಚೋಕ್ಕೂ ಕೂಡ ಚೆನ್ನಾಗಿರುತ್ತೆ, ಅಮ್ಮನಿಗೂ ಕೂಡ ಖುಷಿಯಾಗುತ್ತೆ ಅಂತೇಳಿ ಇಲ್ಲಿ ಬಂದೆ. ಜೋಡಿ ದೀಪನೂ ನೋಡಿದೆ. ಆಲ್ಮೋಸ್ಟ್ ಚಿಕ್ಕ ಜೋಡಿ ದೀಪಗಳೆಲ್ಲ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ, ಯಾಕಂದರೆ ಅದು ಹಚ್ಚಿದ್ರೆ ದೊಡ್ಡ ದೀಪ ಹಚ್ಚಬೇಕು. ನನ್ನ ಸೇವಿಂಗ್ ದುಡ್ಡಲ್ಲಿ ನಾನು ಅಮ್ಮನಿಗೆ ಕೊಡಿಸ್ಬೇಕು ಅನ್ನೋದಿತ್ತು. ಅಂದರೆ ಹಸ್ಬೆಂಡು ಕೂಡ ಕೊಡ್ತಾರೆ ದುಡ್ಡ, ಏನಂದರೆ ನಾನು ಕೂಡಿಟ್ಟಿರೋ ದುಡ್ಡಲ್ಲಿ ತಗೊಟ್ರೆ ಒಂಥರ ಖುಷಿ ಇರುತ್ತಲ್ವ ನಾನು ಅಮ್ಮಂಗೆ ಕೊಡಿಸೋದ್ರಲ್ಲಿ. ಹಾಗಾಗಿ ನನ್ನ ದುಡ್ಡಲ್ಲೇ ಕೊಡಿಸ್ತೀನಿ ಅಂತೇಳಿ ನಮ್ಮ ಮನೆಯವ್ರನ್ನ ಈಗ ಜ್ಯುವೆಲರಿ ಶಾಪಿಗೆ ಕರ್ಕೊಂಡು ಬಂದು ಇವ್ರಿಗೆ ದೀಪನ ಸೆಲೆಕ್ಟ್ ಮಾಡ್ತಾಯಿದ್ದೀವಿ ಅಮ್ಮನಿಗೆ. ಫೈನಲಿ ನಾವು ಒಂದು 25 ಗ್ರಾಮ್ಸ್ದು ಒಂದು ಕಾಮಾಕ್ಷಿ ದೀಪನ ಸೆಲೆಕ್ಟ್ ಮಾಡಿದ್ವಿ. ನೋಡಿದ್ವಿ ಒಂದಷ್ಟು ದೀಪಗಳೆಲ್ಲ ಅಷ್ಟೊಂದು ಇಷ್ಟ ಆಗಲಿ, ಈ ದೀಪ ಸ್ವಲ್ಪ ಚೆನ್ನಾಗಿತ್ತು. ಸೊ ನಾವು ಆ ದೀಪನ ತೊಗೋಬೇಕಾದ್ರೆ ಒಂದು ಅಡ್ವೈಸ್ ಏನಪ್ಪ ಅಂದರೆ ಲಾಭ ನಷ್ಟ ಅದು ನೋಡಿಬಿಟ್ಟು ಫೈನಲಿ ಮೇಲೆ ಲಾಭ ಅಂತ ಬಂದರೆ ಮಾತ್ರ ದೀಪನ ಪರ್ಚೇಸ್ ಮಾಡಬೇಕು ಅಂತ ಯಾರೋ ಹೇಳ್ಕೊಟ್ಟಿದ್ರು. ಸೊ ಹಾಗಾಗಿ ಆ ದೀಪನ ಪರ್ಚೇಸ್ ಮಾಡಿ ಇಟ್ಕೊಂಡೆ. ಆ ದಿನ ನಾನು ಊರಿಗೆ ಹೊರಟೋಗಿದ್ದೆ. ಸೊ ವುಮೆನ್ಸ್ ಡೇ ದಿನ ನನ್ನ ತಮ್ಮ ಕೇಕ್ ತಂದಿದ್ದಾನೆ, ನೀವಿಲ್ಲಿ ನೋಡ್ತಾ ಇರ್ಬೋದು. ಅಮ್ಮನಿಗೆ ಸರ್ಪ್ರೈಸ್ ಇದೆಲ್ಲ. ಮತ್ತು ನನ್ನ ತಮ್ಮನ ಫ್ರೆಂಡ್ ಇದ್ದಾರೆ, ಅವರು ನಮ್ಮ ಅಮ್ಮನ ಸ್ವಂತ ಅಮ್ಮನ ಥರನೇ ನೋಡ್ಕೋತಾರೆ. ಅವರು ಕೂಡ ನಾವು ಕೇಕ್ ತರ್ತೀವಿ ಅಂತ ಅವ್ರು ತಂದಿದ್ದಂತೆ, ಇವ್ನ ಕೈಲಿ ತರಿಸಿಲ್ಲ, ಸೀರೆ ತಂದಿದೆಯಲ್ಲ ಸಾಕು ಅಂತ ಹೇಳಿ. ಅಮ್ಮನಿಗೆ ಗೊತ್ತಿಲ್ಲ ಪಾಪ, ಅವರು ಹಳೆ ಸೀರೆನೇ ಉಟ್ಕೊಂಡು ಯಾಕೋ ಕೇಕ್ ತಂದಿದ್ಯಾ ನನಗೇನಕ್ಕೆ, ನನ್ನ ಬರ್ತಡೇನ ನನ್ನ ಮಗುನ ಅಂತ ಗೊತ್ತಲ್ವ. ದೊಡ್ಡವರು ತುಂಬ, ಅದರಲ್ಲೂ ಹಳ್ಳಿಯಲ್ಲಿ ಇದನ್ನೆಲ್ಲ ಎಂಟರ್ಟೈನ್ಮೆಂಟ್ ಮಾಡಲ್ಲ, ಕಾಯಕವೇ ಕೈಲಾಸ ಅನ್ನೋ ರೀತಿಯಲ್ಲಿ ಇರ್ತಾರಲ್ವ. ಬೇಡ ಮಾದೇವ ಇದೆಲ್ಲ, ನನ್ನ ಎಳೆ ಮಗುನ ನೋಡಿದವ್ರು ಏನಂತಾರೆ, ವಿಡಿಯೋ ಎಲ್ಲ ಹಾಕ್ತೀರಾ ಅಂತ ಇದ್ರು. ಸೊ ನಮ್ಮ ಮನೇಲಿ ನಮ್ಮ ಅಮ್ಮನಿಗೆ ಸೆಲೆಬ್ರೇಷನ್ ಮಾಡೋದಮ್ಮ, ಯಾರು ಏನು ಅನ್ನಲ್ಲ, ಕೇಕ್ ಕಟ್ ಮಾಡು ಅಂತೇಳಿ ಅಮ್ಮನಿಗೆ ಹೊಸ ಸೀರೆ ಹಾಕಿಸಿ ಈಗ ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ. ಪಕ್ಕದಲ್ಲಿರೋರು ನಮ್ಮ ಅಜ್ಜಿನ ನಿಲ್ಲಿಸಿ ಕೇಕ್ ಕಟ್ ಮಾಡಿಸ್ತಿದ್ದಾನೆ. ಮದರ್ಸ್ ಡೇ ಅಲ್ವಾ, ಅವರು ನಮ್ಮನ್ನ ಎತ್ತಿ ಸಾಕಿರ್ತಾರಲ್ವ, ಹಾಗಾಗಿ ಇಬ್ರಿಗೂ ಕೂಡ ನಿಲ್ಲಿಸ್ಕೊಂಡು ಕೇಕ್ ಕಟ್ ಮಾಡಿಸ್ತಾ ಇದ್ದಾನೆ. ಫೈನಲಿ ನಮಗಂತೂ ತುಂಬಾ ಖುಷಿಯಾಗುತ್ತೆ. ಚಿಕ್ಕವರಿದ್ದಾಗ ನಾವೆಲ್ಲ ಈ ರೀತಿ ಸೆಲೆಬ್ರೇಷನ್ ಮಾಡ್ತಿರ್ಲಿಲ್ಲ, ಸೆಲೆಬ್ರೇಷನ್ ಮಾಡೋ ಅಂಥ ಪರಿಸ್ಥಿತಿಲೂ ನಾವಿರಲಿಲ್ಲ. ಯಾಕಂದರೆ ತುಂಬ ಹಿಂದೆ ನಮಗೆ ಕಷ್ಟ ಕೊಡೋರು ತುಂಬಾ ಕಷ್ಟ ಕೊಟ್ಟಿದ್ರು. ನಮ್ಮ ಅಮ್ಮ ಅಪ್ಪ ನಮ್ಮನ್ನ ಸಾಕಿ ಮದುವೆ ಮಾಡಿರೋದೇ ಒಂದು ದೊಡ್ಡ ಮಿರಾಕಲ್ ಅಂತಲೇ ಹೇಳ್ಬೋದು. ಅಂಥ ಟೈಮ್ಗಳಲ್ಲೆಲ್ಲ ನಮ್ಮನ್ನು ಮದುವೆ ಮಾಡಿ ನಾವು ಮೊಮ್ಮಕ್ಕಳೆಲ್ಲ ಸಾಕಿರೋದೆ ಅವ್ರ ಋಣನ ನಾವು ಯಾವತ್ತಿಗೂ ತೀರ್ಸೋಕ್ಕಾಗಲ್ಲ, ತಾಯಿ ಋಣನ. ಹಾಗಾಗಿ ಇವತ್ತು ಅಮ್ಮ ಸ್ವಲ್ಪ ಖುಷಿಯಾಗಿರಲಿ ಅಂತೇಳಿ ಒಂದು ಸಣ್ಣದಾಗಿ ಗಿಫ್ಟ್ನ
ಕೊಡಿಸ್ತೀವಿ. ಫೈನಲಿ ನೋಡಿದ್ರಲ್ಲ ಫ್ರೆಂಡ್ಸ್, ನಾವು ಯಾವ ರೀತಿ ಕೇಕ್ ಕಟ್ಟಿಂಗ್ ಮಾಡಿಸಿ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ ಬರ್ತ್ಡೇನ ಅಂತ ಹೇಳಿ. ಸೊ ಫ್ರೆಂಡ್ಸ್, ನಿಮ್ಮ ಮನೇಲಿ ಮದರ್ಸ್ ಡೇನ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ರಿ? ಒಬ್ಬೊಬ್ಬರು ಮನೇಲಿ ಸೆಲೆಬ್ರೇಷನ್ ಮಾಡಲ್ಲ, ಒಬ್ಬೊಬ್ಬರು ಹೇಳ್ತಾರೆ ಇವತ್ತು ಮಾತ್ರ ಅಮ್ಮ ನೆನಪಾಗ್ತಾರ, ಪ್ರತಿದಿನವೂ ಅಮ್ಮ ನೆನಪಾಗಬೇಕಲ್ವ. ನಾವು ಪ್ರತಿದಿನವೂ ಅಮ್ಮ ಅಂದರೆ ನಮಗೆ ತುಂಬ ಇಷ್ಟ. ಈಗ ನಾವು ಒಂದು ವರ್ಷಕ್ಕೊಂದ್ಸರಿ ಬರ್ತ್ಡೇ ಆಚರಿಸ್ಕೋತೀವಿ, ಪ್ರತಿದಿನ ಏನಕ್ಕೆ ಆಚರಿಸ್ಕೊಳ್ಳಲ್ಲ? ಮದರ್ಸ್ ಡೇ ಅನ್ನೋದು ಅದಕ್ಕೊಂದು ಹೆಸರಿರುತ್ತೆ, ವ್ಯಾಲ್ಯೂ ಇರುತ್ತೆ. ಆ ದಿನ ಸೆಲೆಬ್ರೇಷನ್ ಮಾಡಿದ್ರೆ ಅಮ್ಮನಿಗೂ ಖುಷಿಯಾಗುತ್ತಲ್ವ. ಪ್ರತಿದಿನ ಇಷ್ಟಪಡೋದಕ್ಕೂ ವರ್ಷಕ್ಕೊಂದ್ಸರಿ ಅವ್ರಿಗೆ ಗಿಫ್ಟನ್ನ ಕೊಟ್ಟು ಇದು ನಿನ್ನ ದಿನ ಅಮ್ಮ ಅಂತ ಹೇಳಿ ವಿಶ್ ಮಾಡಿ ಅವರಿಗೆ ಒಂದು ಸಿಹಿಯನ್ನು ತಿನ್ನಿಸೋದ್ರಿಂದ ಅವ್ರ ಮನಸ್ಸಿಗೆ ಎಷ್ಟು ಹಿತ ಅನಿಸುತ್ತಲ್ವ. ಆಮೇಲೆ ಬೇರೆಯವರು ಮಕ್ಕಳುಗಳೆಲ್ಲ ಇರ್ತಾರೆ, ಆ ರೀತಿ ಸೆಲೆಬ್ರೇಷನ್ ಮಾಡಲ್ಲ. ನಾವು ಹೋಗಿ ಸೆಲೆಬ್ರೇಷನ್ ಮಾಡಿದಾಗ ಅಯ್ಯೋ ನನ್ನ ಮಕ್ಕಳು ನನ್ನನ್ನು ತುಂಬ ನೆನೆಸ್ಕೋತಾರೆ, ನನ್ನನ್ನು ಇಷ್ಟಪಡ್ತಾರೆ, ಆ ತಾಯಿ ಖುಷಿ ಇರುತ್ತಲ್ಲ ನೋಡೋಕ್ಕೆ ಚೆಂದ. ಆ ಖುಷಿನ ನೋಡಬೇಕು ಅಂತಲೇ ನಾವು ಸಣ್ಣದಾಗ್ಲಾಗಲೂ ಆದರೂ ಆಗಲಿ ನಾವು ವಿಶ್ ಮಾಡಬೇಕು ಅಮ್ಮನಿಗೆ, ಏನಾದರೂ ಗಿಫ್ಟ್ ಕೊಡಬೇಕು. ನಮ್ಮ 3 ಜನದ ಆಸೆ ಏನಪ್ಪ ಅಂದರೆ ಅಪ್ಪ ಅಮ್ಮನ್ನ ಖುಷಿಯಾಗಿ ನೋಡ್ಕೋಬೇಕು. ನಮ್ಮನ್ನು ತುಂಬ ಕಷ್ಟಪಟ್ಟು ಬೆಳೆಸಿದ್ದಾರೆ, ಎಂತೆಂಥವ್ರನ್ನೆಲ್ಲ ಹೆದರಾಕೊಂಡು ನಮ್ಮನ್ನು ಸಾಕಿದ್ದಾರೆ. ಇಂಥ ಟೈಮಲ್ಲಿ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದೇ ನಾವು 3 ಜನ ಯಾವಾಗಲೂ ಅಂದ್ಕೊಳ್ಳೋದು ಒಂದೇ ಉದ್ದೇಶ. ಇಷ್ಟು ದಿನ ನಮಗೋಸ್ಕರ ಯಾವುದೇ ರೀತಿ ಸ್ವಾರ್ಥ ಇಟ್ಕೊಳ್ದೇ ನಮ್ಮನ್ನು ಸಾಕಿದ್ದಾರೆ. ಹಾಗಾಗಿ ಇವ್ರನ್ನ ಇನ್ನು ಮುಂದೆ ನಾವು ಇವ್ರ ಕಣ್ಣಲ್ಲಿ ನೀರು ಬರೆಸ್ಬಾರ್ದು, ಇವ್ರಿಗೆ ಕಷ್ಟ ಕೊಡಬಾರ್ದು, ಯಾವಾಗಲೂ ನಗ್ನಗ್ತಾನೇ ಇರಬೇಕು ಅನ್ನೋದೇ ನಮ್ಮ ಉದ್ದೇಶ. ಹಾಗಾಗಿ ವುಮೆನ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಾ ಇರುವಂಥದ್ದು. ಯಾಕಂದರೆ ಒಬ್ಬೊಬ್ಬರು ಕ್ವಶನ್ ಮಾಡ್ತಾರೆ, ಇವತ್ತು ಮಾತ್ರ ನೆನೆಸ್ಕೋತೀರಾ ಅಮ್ಮ ಅನ್ನೋದು, ಸ್ಟೇಟಸ್ಗೆ ಹಾಕೋತೀರಾ ಅಂತ. ನಮಗೆ ಅಮ್ಮ ಅನ್ನೋದು ನಾವು ಸತ್ತರೂ ಕೂಡ ಅಮ್ಮನ ಮೇಲೆ ಪ್ರೀತಿ ಹೋಗೋದಿಲ್ಲ, ಅಷ್ಟು ಅಚ್ಚುಮೆಚ್ಚು ನಮಗೆ ಅಮ್ಮ ಅಪ್ಪ ಅಂತಂದರೆ. ಸೊ ಫೈನಲಿ ಈಗ ಅಪ್ಪನ ಕೈಲೂ ಕೂಡ ನಾವು ಕೇಕ್ನ ತಿನ್ನಿಸಿದ್ವಿ. ಹಾಗಾಗಿ ಅಪ್ಪ ಮದರ್ಸ್ ಡೇ ಅಲ್ವಾ, ನಾನೇಗೆ ತಿನ್ನಿಸ್ಲಿ ಅಂತ ಹೇಳ್ತಿದ್ರು. ಹಾಗಾಗಿ ಇವತ್ತು ಅಮ್ಮನ ದಿನ ಅಲ್ವಾ, ಹಾಗಾಗಿ ತಿನ್ನಿಸಿ ಅಂತೇಳಿ ಎಲ್ಲರೂ ಸೇರ್ಕೊಂಡು ಈಗ ಅಪ್ಪನ ಕೈಲೂ ಕೂಡ ಕೇಕ್ನ ತಿನ್ನಿಸಿ ಎಂಜಾಯ್ ಮಾಡ್ತಾಯಿದ್ದಾರೆ. ಅಷ್ಟರಲ್ಲಿ ನನ್ನ ತಮ್ಮ ತಂದಿರುವಂಥ ಗಿಫ್ಟು ಮತ್ತು ನನ್ನ ತಂಗಿ ಮದ್ದೂರಿಂದನೇ ಕೊಟ್ಟು ಕಳಿಸಿದ್ಲು. ಸೊ ಅಮ್ಮನಿಗೆ ಗಿಫ್ಟ್ ಕೊಟ್ಬಿಡು, ಯಾಕಂದರೆ ಅವಳು ಇವತ್ತು ಬರ್ತಾಯಿಲ್ಲ ಮದರ್ಸ್ ಡೇ ದಿನ, ಮಾರನೇ ದಿನ ಬರ್ತಿದ್ಲು ಅವಳು. ಸೊ ಹಾಗಾಗಿ ನನ್ನ ಗಿಫ್ಟು ನರಸೀಪುರದಲ್ಲೇ ಇತ್ತು, ನಾವು ಮಾರನೇ ದಿನ ಬಂದು ಕೊಡೋಣ, ಸೊ ನೀವು ಕೇಕ್ ಕಟ್ ಮಾಡಿಸು ಅಂತ ಹೇಳಿದ್ವಿ. ಸೊ ಈಗ ಕೇಕ್ ಕಟ್ಟಿಂಗ್ ಎಲ್ಲ ಮುಗೀತು, ನನ್ನ ತಮ್ಮ ಗಿಫ್ಟು ಕೂಡ ಕೊಟ್ಟ. ಅಮ್ಮ ಕೊಟ್ಟ ಮೇಲೆ ಅವ್ರು ಎಂದೇ ಹೇಳಿದ್ದು, ನಿನ್ನ ಕಷ್ಟ ನಿನಗೆ ಕಣಪ್ಪ, ನೀನು ಏನಕ್ಕೆ ತಂದೆ ಸೀರೆನ. ಅವರು ಖುಷಿ ಕೊಟ್ಟ ನನ್ನ ಮಗ ಇನ್ನೂ ಕೊಡಬೇಕು ಆ ಥರ ಮನಸ್ಥಿತಿ ಬರಲ್ಲ. ಅವ್ರ ಮನಸ್ಸಲ್ಲಿ ಏನಪ್ಪ ಅಂದರೆ ನನ್ನ ಮಗನೂ ಕಷ್ಟ ಆಯಿತು, ಯಾಕೋ ಇಷ್ಟು ಕಷ್ಟಪಡ್ತೀಯ ನೀನು, ಏನಕ್ಕಾದ್ರೂ ಯೂಸ್ ಆಗ್ತಿರ್ಲಿಲ್ವಾ, ನನಗೊಂದು 1000 ರೂಪಾಯಿ ಸೀರೆ ತಂದಿದ್ರು ಆಗೋದು, ಆ ರೀತಿ ಅಂತಾರೆ. ಅದೇ ಅಮ್ಮ ಅನ್ನೋದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ಅಲ್ವಾ. ಫೈನಲಿ ಗಿಫ್ಟೆಲ್ಲ ಕೊಟ್ವಿ. ಫೈನಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಪಿಂಕ್ ಕಲರ್ ಸೀರೆನ ಗಿಫ್ಟಾಗಿ ಕೊಟ್ಟಿದ್ದಾನೆ. ಅಮ್ಮ ತುಂಬ ಭಾರ ಕಣೋ, ಯಾಕೋ ಇಷ್ಟೊಂದು ತಂದಿದೀಯಾ ಅಂತ ಹೇಳಿದ್ರು. ನನಗಿಷ್ಟ ಅಮ್ಮ, ನೀನು ಉಟ್ಕೋಬೇಕು ಈ ಸೀರೆನ ಅಂತ ತಂದುಕೊಟ್ಟ. ಅದೊಂದು ಖುಷಿ ಆಗುತ್ತೆ. ಮತ್ತು ನನ್ನ ತಂಗಿ ಕೊಟ್ಟು ಕಳಿಸಿರುವಂಥ ಕಾಲ್ಚೆಯನ್ನು ಕೂಡ ಇವಾಗ ಕೊಡ್ತಾ ಇದ್ದಾನೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಹೇಗಿದೆ ಅಂತಲೂ ಕೂಡ ಕಾಮೆಂಟ್ ಮಾಡಿ ಮರಿಬೇಡಿ. ನಿಮ್ಮ ಮನೇಲಿ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ ನಮ್ಮ ಅಮ್ಮಂದಿರಿಗೆ ಮದರ್ಸ್ ಡೇನ ಅನ್ನೋದನ್ನು ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಕೇಳ್ಕೊತೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಫೈನಲಿ ಸಣ್ಣದಾಗಿ ಕೇಕ್ ಕಟ್ಟಿಂಗ್ ಪ್ರೋಗ್ರಾಮ್ ಅಂತೂ ಮುಗೀತು. ಮತ್ತು ಮಾರನೇ ದಿನ ನಾನು ಬಂದೆ ಅಮ್ಮನ ಮನೆಗೆ. ಬಂದು ಅಮ್ಮನಿಗೆ ಗಿಫ್ಟ್ ಕೊಡಬೇಕಾಯ್ತಲ್ವ, ಹಾಗಾಗಿ ನಾನು ಗಿಫ್ಟ್ ಕೊಟ್ಟೆ ಅಲ್ಲ, ಸಣ್ಣದಾಗಿ ಒಂದು ವೀಡಿಯೋ ಮಾಡ್ಕೊಂಡೆ, 1 ನಿಮಿಷದ ವೀಡಿಯೋ ಮಾಡಿಕೊಂಡು ಅಮ್ಮನಿಗೆ ನಾನು ಗಿಫ್ಟನ್ನ ಕೊಟ್ಟೆ. ಅಮ್ಮ ಅಂತೂ ಖುಷಿ ಪಡ್ತು. ಸೋಮವಾರ ನಾನು ಬಂದಿದ್ದು, ಭಾನುವಾರ ಮದರ್ಸ್ ಡೇ ಇತ್ತು, ಸೋಮವಾರ ಕೊಟ್ಟೆ. ಆ ದಿನ ವಾರ ಆಗಿರೋದ್ರಿಂದ ಅವತ್ತು ದೀಪ ಹಚ್ಚಿತು, ನನ್ನ ಮಗಳು ದೀಪ ತಂದು ಕೊಟ್ಟಿದ್ದಾಳೆ ಅಂತೇಳಿ. ಫೈನಲಿ ಅವ್ರ ಮುಖದಲ್ಲಿ ಖುಷಿ ನೋಡೋಕ್ಕೆ ನಮಗೆ ತುಂಬಾ ಇಷ್ಟ ಆಯಿತು. ಸೊ ಫ್ರೆಂಡ್ಸ್, ನಾನು ಈಗ ಈ ವಿಡಿಯೋವನ್ನು ಎಂಡ್ ಮಾಡ್ತೀನಿ. ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆ ಫ್ರೆಂಡ್ಸ್, ಬಾಯ್.